ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಯಾವುದೋ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಿಗೆ 2 ರಿಂದ 3 ವರ್ಷ ಕಾಯಬೇಕು. ಪಾನ್ ಇಂಡಿಯಾ ಅಂತ ಹೋಗಿ ಎಲ್ಲರೂ ಕೂಡ ವರ್ಷಕ್ಕೊಂದು ಬಿಟ್ಟು 2-3 ವರ್ಷಕ್ಕೊಂದು ಸಿನಿಮಾ ಕೊಡ್ತಿದ್ದಾರೆ. ಏನು ಮಾಡಬೇಕು ಈ ಒಂದು ಸಮಯದಲ್ಲಿ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರೆ, ಮಲಯಾಳಂನಲ್ಲಿ ಈ ರೀತಿ ಪರಿಸ್ಥಿತಿ ಇಲ್ಲ. ವರ್ಷಕ್ಕೊಂದಲ್ಲ, ವರ್ಷಕ್ಕೆ 2 ರಿಂದ 3 ಸಿನಿಮಾವನ್ನ ಕೊಡ್ತಿದ್ದಾರೆ ಅಲ್ಲಿನ ನಟರು. ಅದರಲ್ಲೂ ಮುಖ್ಯವಾಗಿ ಮೋಹನ್ ಲಾಲ್ ಕಳೆದ ವರ್ಷ 2 ಸೂಪರ್ ಡೂಪರ್ ಹಿಟ್ ಸಿನಿಮಾವನ್ನ ಕೊಟ್ಟಿದ್ರು. ಆದರೆ ಈ ವರ್ಷ ಮತ್ತೊಂದು ವಿಭಿನ್ನ ಸಿನಿಮಾ ಮೂಲಕ, ಜೊತೆಗೆ ಒಂದು ಸೀರೀಸ್ ಮೂಲಕ ಬಂದಿದ್ದಾರೆ. ಥಿಯೇಟರ್ಗಳಲ್ಲಿ ಅದರ ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ತಿದ್ದಾರೆ ಆಡಿಯನ್ಸ್ಗಳು. ಎಸ್, ನಿರೀಕ್ಷೆ ಹೆಚ್ಚಾಗಿಸಿದಂತಹ ಸಿನಿಮಾ ದೃಶ್ಯಂ 3 ರಿಲೀಸ್ ಆಗಿದೆ. ರಿಲೀಸ್ ಆದಂತಹ ಎಲ್ಲ ಕಡೆಯಲ್ಲೂ ಕೂಡ ಬಂಪರ್ ಕಲೆಕ್ಷನ್ ಅನ್ನ ಕಾಣ್ತಾ ಇದೆ. ದೃಶ್ಯಂ 3 ಬಗ್ಗೆ ನಾವು ಹೇಳೋದೇ ಬೇಡ, ಯಾಕಂದ್ರೆ ಈ ಸೀರೀಸ್ ಇದೆಯಲ್ಲ, ಇದು ಕೇವಲ ಪ್ಯಾನ್ ಇಂಡಿಯಾಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅಥವಾ ಮಲಯಾಳಂ ಭಾಷೆಯ ಸಿನಿಮಾ ಅಂತ ಕೇವಲ ಮಲಯಾಳಂ ವೀಕ್ಷಕರು ಮಾತ್ರ ಈ ಸಿನಿಮಾವನ್ನ ನೋಡಲಿಲ್ಲ. ಬದಲಿಗೆ ದೃಶ್ಯಂ ಸೀರೀಸ್ ಏನಿದೆ ಅದು ಕನ್ನಡದಲ್ಲೂ ಕೂಡ ಬಂತು, ಜೊತೆಗೆ ಹಿಂದಿಯಲ್ಲೂ ಕೂಡ ಬಂತು. ಇದಿಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳ ಭಾಷೆಯಲ್ಲಿಯೂ ಕೂಡ ರಿಲೀಸ್ ಆಗಿ ಒಂದಷ್ಟು ಹೆಸರನ್ನ ಗಳಿಸ್ತು. ದೃಶ್ಯಂ ಈ ಫ್ರಾಂಚೈಸಿ ಏನಿದೆ, ಈ ಒಂದು ಸಿನಿಮಾಗಳಲ್ಲಿ ನಾವು ಕಾಣುವಂತಹ ಮೇನ್ ಪಾತ್ರಗಳೇನಿದೆ ಅಲ್ವಾ, ಯಾರೂ ಕೂಡ ಮರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಹ ಪಾತ್ರಗಳು. ಅದರಲ್ಲೂ ಜಾರ್ಜ್ ಕುಟ್ಟಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಮೋಹನ್ ಲಾಲ್ ಎಷ್ಟು ಜನಕ್ಕೆ ಇಷ್ಟವಾಗ್ತಾರೆ. ಆ ಒಂದು ಸನ್ನಿವೇಶದಲ್ಲಿ ತನ್ನ ಮಗಳನ್ನ ಕಾಪಾಡಿಕೊಳ್ಳುವಂತಹ ಅಪ್ಪನಾಗಿ ನಿಂತು ಮೋಹನ್ ಲಾಲ್ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋದರ ಜೊತೆಗೆ ಇದೊಂದು ಸಸ್ಪೆನ್ಸ್ ಹಾಗೆ ಥ್ರಿಲ್ಲರ್ ಕಥೆಯ ಒಂದು ಸಿನಿಮಾ ಎಲ್ರಿಗೂ ಕೂಡ ಮನಸ್ಸಿಗೆ ಇಷ್ಟವಾಗಿತ್ತು. ದೃಶ್ಯಂ ಭಾಗ 1 ಕನ್ನಡದಲ್ಲೂ ಕೂಡ ಬಂತು. ಅದರಲ್ಲಿ ರವಿಚಂದ್ರನ್ ರವರು ಕೂಡ ಆಕ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಅಜಯ್ ದೇವಗನ್ ಬಾಲಿವುಡ್ನಲ್ಲೂ ಕೂಡ ಈ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ಅಲ್ಲೂ ಕೂಡ ಗೆದ್ರು. ಸೊ ದೃಶ್ಯಂ 1 ಬಂದಾಯ್ತು, ಸೂಪರ್ ಡೂಪರ್ ಹಿಟ್ ಆಯ್ತು. ದೃಶ್ಯಂ 2 ಕೂಡ ಬಂದಾಯ್ತು, ಅದು ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಆದ್ರೆ ಈಗ ದೃಶ್ಯಂ 3 ಸಿನಿಮಾ ಬಂದಿದೆ. ಎಲ್ಲಾ ಕಡೆನೂ ಕೂಡ ಹೌಸ್ಫುಲ್ ಕಲೆಕ್ಷನ್ ಅನ್ನ ಕಾಣ್ತಾ ಇದೆ. ಹಾಗಾದ್ರೆ ಸಿನಿಮಾ ನೋಡಿದವರು ಯಾವ ರೀತಿ ಅನಿಸಿಕೆಯನ್ನ ಹೇಳ್ತಿದ್ದಾರೆ, ಸಿನಿಮಾ ಹೇಗಿದೆ, ದೃಶ್ಯಂ 1 ಹಾಗೂ ದೃಶ್ಯಂ 2 ತರ ಮೋಡಿ ಮಾಡ್ತಿದ್ಯಾ ಅಂತ ಅನ್ಕೊಂಡ್ರೆ ಖಂಡಿತ ಹೌದು. ಈಗಾಗಲೇ ಪ್ರಪಂಚದಾದ್ಯಂತ ದೃಶ್ಯಂ 3 ಸಿನಿಮಾ 50 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಮಲಯಾಳಂ ಸಿನಿಮಾ ಒಂದು ಪ್ರಪಂಚದಾದ್ಯಂತ ಒಂದಷ್ಟು ಕ್ಯೂರಿಯಾಸಿಟಿನ ಹುಟ್ಟು ಹಾಕಿರೋ ಸಿನಿಮಾ ಅಂತ ಹೇಳಿದ್ರೆ ದೃಶ್ಯಂ 3. ಮೋಹನ್ ಲಾಲ್ ಆಸ್ ಯೂಶುವಲ್ ಇಷ್ಟ ಆಗ್ತಾರೆ. ಅವರ ಒಂದು ಎಂಟ್ರಿ ಸೀನ್ ಏನಿದೆ ಅದಕ್ಕೆಲ್ಲರೂ ಕೂಡ ಎದ್ದು ನಿಂತು ಶಿಳ್ಳೆ ಚಪ್ಪಾಳೆಯನ್ನ ಹೊಡಿತಾರೆ. ಅಷ್ಟರ ಮಟ್ಟಿಗೆ ಜಾರ್ಜ್ ಕುಟ್ಟಿ ಪ್ರೇಕ್ಷಕರನ್ನ ಥಿಯೇಟರ್ ನಲ್ಲಿ ಆವರಿಸಿಕೊಳ್ತಾರೆ. ಇನ್ನು ಮೀನಾ ಅವರ ಪಾತ್ರ, ಒಬ್ಬ ತಾಯಿಯ ಪಾತ್ರದಲ್ಲೂ ಕೂಡ ಗಮನ ಸೆಳೆಯೋದ್ರ ಜೊತೆಗೆ ಈ ಸಿನಿಮಾ ಮೊದಲ ಅರ್ಧ ಸಿಕ್ಕಾಪಟ್ಟೆ ಕುತೂಹಲ ಮತ್ತೆ ಕ್ಯೂರಿಯಾಸಿಟಿನ ಹುಟ್ಟು ಹಾಕುತ್ತೆ. ಆಸ್ ಯೂಶುವಲ್ ಇಂಟರ್ವಲ್ ಅಲ್ಲಂತೂ ಮುಂದೆ ಏನಾಗುತ್ತೆ ಅನ್ನುವಂತಹ ನಿರೀಕ್ಷೆಯ ಜೊತೆಗೆ ಎಲ್ಲರೂ ಕೂಡ ಎಷ್ಟು ಬೇಗ ಸಿನಿಮಾ ಶುರುವಾಗುತ್ತಪ್ಪ ಅಂತ ಕುತೂಹಲದಲ್ಲೇ ಮತ್ತೆ ವಾಪಸ್ ಬಂದು ಕೂರುವಂತೆ ಮಾಡುತ್ತೆ. ಎಲ್ಲೋ ಒಂದ್ ರೀತಿ ನಿಮ್ಗೆ ದ್ವಿತೀಯಾರ್ಧ ಇನ್ನೇನು ಶುರುವಾಗುತ್ತೆ ಅನ್ನೋ ಮುಂಚೆ ಇಂಟರ್ವಲ್ ಬ್ಲಾಕ್ ಏನ್ ಬರುತ್ತೆ, ಆ ಒಂದು ಟೈಮಲ್ಲೇ ಈ ಒಂದು ಸಿನಿಮಾ ಕಂಪ್ಲೀಟ್ ಅಪ್ಪ, ಸಂಪೂರ್ಣವಾಗಿದ್ಯಪ್ಪ, ಬೋರ್ ಅನಿಸುವಂತಹ ಫ್ಯಾಕ್ಟರ್ ಇಲ್ಲಪ್ಪ ಅಂತ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ದೃಶ್ಯ ಹಾಗೆ ದೃಶ್ಯಂ 2 ಕಂಪೇರ್ ಮಾಡಿದ್ರೆ ಸ್ಲೋ ನರೇಷನ್ ಅಂತ ಅನ್ಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಬೋರ್ ಆಗಲ್ಲ. ಅಂಡ್ ಕ್ಲೈಮ್ಯಾಕ್ಸ್ ನಲ್ಲೂ ಕೂಡ ಅಷ್ಟೇ, ಈ ಒಂದು ಚಿತ್ರಕ್ಕೆ ಮುಂದಿನ ಸೀರೀಸ್ ಬರುತ್ತಾ ಇಲ್ವಾ ಅನ್ನುವಂತಹ ಕುತೂಹಲಕ್ಕೂ ಕೂಡ ತೆರೆ ಎಳೆಯುತ್ತೆ. ಒಟ್ಟಾರೆ ಹೇಳೋದಾದ್ರೆ ಮೋಹನ್ ಲಾಲ್ ನಟನೆಯ ಜೀತು ಜೋಸೆಫ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ದೃಶ್ಯಂ 3 ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದೆ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಹಾಗೆ ತೆಲುಗು ಭಾಷೆಯಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೀತಿದೆ. ಮುಂದಿನ ದಿನದಲ್ಲಿ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಅನ್ನ ಮಾಡುತ್ತೆ, ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಗೆದ್ದು ಬೀಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.